ನನ್ನ ಪ್ರೀತಿಯ ಗೆಳೆಯರೇ ಮತ್ತು ನರ್ಸಿಂಗ್ ಸ್ಟೂಡೆಂಟ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಒಂದು ಹೊಸ ವಿಚಾರ, ಹೊಸ ಟಾಪಿಕ್ದೊಂದಿಗೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಹೊಸದಾಗಿ ಈ ಒಂದು ಕನ್ನಡ ವ್ಯೂಸ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹೊಸ ಏನಾದರೂ ಟಾಪಿಕ್ ನಿಮ್ಮ ಹತ್ರ ಇದೆ ಅದನ್ನು ವಿಶ್ಲೇಷಣೆ ಮಾಡಬೇಕು ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ, ಸೊ ದ್ಯಾಟ್ ಆ ಟಾಪಿಕ್ ಬಗ್ಗೆ ಇಲ್ಲಿ ಚರ್ಚೆ ಮಾಡಬಹುದು. ಇವತ್ತಿನ ಟಾಪಿಕ್ ಏನು ಅಂತಂದರೆ ಸೆಟಲ್ ಇನ್ ಅಬ್ರಾಡ್. ಯಾರು ನರ್ಸಿಂಗ್ ಪ್ರೊಫೆಷನಲ್ಲಿದ್ದಾರೆ ಅಥವಾ ಹೊಸದಾಗಿ 3 ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಥವಾ 4 ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಅವರು ನಾನು ಅಬ್ರಾಡ್ ಹೋಗಬೇಕು ಸರ್, ಯುರೋಪಲ್ಲಿ ಸೆಟ್ಲ್ ಆಗಬೇಕು ಸರ್ ಅಂತಂದರೆ ನಾನು ಹೇಳ್ತಾ ಇರ್ತೀನಿ, ಯು ಕೆ ಒಂದು ಒಳ್ಳೆಯ ಪ್ಲೇಸ್ ಇದೆ, ಇಂಗ್ಲೆಂಡ್ ಹೋಗ್ಬೋದು, ಮತ್ತೊಂದು ಪ್ಲೇಸಲ್ಲಿ ಹೋಗಿ ನೀವು ಸೆಟ್ಲ್ ಆಗ್ಬೋದು ಅಂದಾಗ ಅವರ ಒಂದೇ ಒಂದು ಕ್ವಶನ್ ಏನು ಅಂತಂದರೆ, ಸರ್ IELTS ತುಂಬ ಕಷ್ಟ ಇದೆ, ನಾವು ಓದಿದ್ದು ಕನ್ನಡ ಮೀಡಿಯಮು, ಆಮೇಲೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಸರ್, ವಿಥೌಟ್ IELTS ಅಥವಾ OET ಇಲ್ಲದೇ ಎಲ್ಲಾದರೂ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗಿ ನಾವು ಜಾಯಿನ್ ಆಗಬಹುದಾ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಪೋರ್ಚುಗಾಲ್ ಸ್ನೇಹಿತರೆ. ಹೌದು, ಪೋರ್ಚುಗೀಸರು. ನಿಮಗೆ ಕೇಳಿರುವ ಹಾಗೆ ಪೋರ್ಚುಗಾಲ್ ಅಂದರೆ ಒಂದು ಹೊಸ ವರ್ಡ್ ಅಂತ ತಿಳ್ಕೋಬಹುದು, ಬಟ್ ನಮ್ಮ ಗೋವಾ ರಾಜ್ಯದ ಮೇಲೆ ನಮ್ಮ ಸ್ವತಂತ್ರಕ್ಕಿಂತ ಮೊದಲು ಆಡಿದವರು ಯಾರು ಅಂತಂದರೆ ಪೋರ್ಚುಗೀಸರು ಸ್ನೇಹಿತರೆ. ಸೊ ನಾನು ಮಾತಾಡ್ತಾ ಇರೋದು ಪೋರ್ಚುಗಾಲ್ ಸ್ನೇಹಿತರೆ. ಒಂದು ಒಳ್ಳೆಯ ಕ್ಲೈಮೇಟ್ ಉಳ್ಳ ಒಂದು ಯುರೋಪಿಯನ್ ರಾಷ್ಟ್ರ ಇದೆ ಸ್ನೇಹಿತರೆ. ಆಮೇಲೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಯಾರು ನರ್ಸಿಂಗ್ ಓದಿದ್ದಾರೆ, ಅವರು 1 or 2 ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ, ಅವರಿಗೆ ಇಮಿಗ್ರೇಷನ್ ಓಪನ್ ಆಗಿದೆ ಸ್ನೇಹಿತರೆ. ಸುಮಾರು ಜನ ಹೋಗಿದ್ದಾರೆ. ಸೊ ಆ ಒಂದು ಪ್ಲೇಸಲ್ಲಿ ನೀವು ಲಕ್ ಅಥವಾ ಟ್ರೈ ಮಾಡಬಹುದು, ಕಷ್ಟಪಟ್ಟು ಟ್ರೈ ಮಾಡಿ ಒಂದು ಈ ಪೋರ್ಚುಗಾಲ್ಗೆ ಹೋಗ್ಬೋದು ಸ್ನೇಹಿತರೆ. ಸೊ ಅಲ್ಲಿ IELTS ರಿಕ್ವೈರ್ಡ್ ಇಲ್ಲ, ನೋ IELTS, ನೋ OET, ನೋ ಅಥರ್ ಎಕ್ಸಾಮ್, ಪ್ರೋಮೆಟ್ರಿಕ್ ಯಾವುದೇ ಬೇಡ. ಜಸ್ಟ್ ನೀವು ಇಮಿಗ್ರೇಷನ್ ಮಾಡಬೇಕಾದರೆ ನಿಮಗೆ ಪ್ರಾಪರ್ಲಿ ಒಂದು CV ಇರಬೇಕು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಫ್ಯಾಮ್ಲಿ ಇದ್ದರೆ, ಗಂಡ ಹೆಂಡತಿ ಸ್ಪೌಸ್ ಇದ್ದರೆ ಅವ್ರ ಬ್ಯಾಕ್ಗ್ರೌಂಡ್ ಏನು, ಮಕ್ಕಳಿದ್ದರೆ ಇದೆಲ್ಲ ಪ್ರಾಪರಾಗಿ ಡಾಕ್ಯುಮೆಂಟ್ಸು ವಿದಿನ್ 90 ಡೇಸ್, ಮ್ಯಾಕ್ಸಿಮಮ್ 90 ಡೇಸ್ ತೊಗೋತಾರೆ ಸ್ನೇಹಿತರೆ. ಅಂದರೆ 3 ತಿಂಗಳ ಒಳಗೆ ಹೊರಗೆ ಅವರು ನಿಮ್ಮನ್ನು ರೀಸೆಟಲ್ ಮಾಡುವಂತಹ ಒಂದು ಒಳ್ಳೆಯ ಪ್ಲೇಸ್ ಇದೆ ಸ್ನೇಹಿತರೆ. ಹಾಗಾದರೆ ಅಲ್ಲಿ ಹೋದರೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಜಾಬ್ ಸಿಗುತ್ತೇವೋ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಬಟ್ ನರ್ಸಸ್ ಎಲ್ಲಾದರೂ ಹೋಗ್ಬೋದು. ಚಂದ್ರಮಾದಲ್ಲಿ ಯಾವುದಾದ್ರೂ ಆಸ್ಪತ್ರೆ ಮಾಡಿದರೆ ಅಲ್ಲಿ ನಾವು ಹೋಗಿ ಬದುಕೋಬಹುದು. ಸೊ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ, ಸ್ಪೆಷಲಿ ಕನ್ನಡ ನರ್ಸಸ್ಗೆ. ಯಾಕಂತಂದರೆ ನಾವು ಎಕ್ಸ್ಪ್ಲೋರ್ ಮಾಡಲ್ಲ. ಯಾವ ರೀತಿ ಕೇರಳ ನರ್ಸಸ್ಸು, ಕೇರಳ ರಾಜ್ಯದವರು ಅಥವಾ ತಮಿಳುನಾಡುದವರು ಎಕ್ಸ್ಪ್ಲೋರ್ ಮಾಡಿ ವಿವಿಧ ರಾಷ್ಟ್ರಗಳಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಬಟ್ ವೆರಾಸ್ ಕರ್ನಾಟಕ ಬಂದ ಕೂಡಲೇ ನಾವು ನಮ್ಮ ಸರ್ಕಮ್ಟೆನ್ಸಸ್ಸು ಆಮೇಲೆ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಲಿಕ್ಕೆ ಸ್ವಲ್ಪ ನಾವು ಹಿಂದೆ ಮುಂದೆ ನೋಡ್ತೀವಿ. ಕಾರಣ ನಾವು ಅಲ್ಲಿ ಹೋದರೆ ನಾವು ಸೆಟ್ಲ್ ಆಗ್ತೀವೋ ಇಲ್ಲೋ, ಅಥವಾ ಯಾವ ರೀತಿ ನಾವು ಆ ರಾಷ್ಟ್ರಕ್ಕೆ ಹೋಗಬೇಕು ಎನ್ನುವಂಥ ಇನ್ಫಾರ್ಮೇಷನ್ ಇರಲ್ಲ ಸ್ನೇಹಿತರೆ. ಸೊ ನಾನಿದು ಒಂದು ಒಳ್ಳೆಯ ಅಪಾರ್ಚುನಿಟಿ ನಿಮಗೆ ಹೇಳಲಿಕ್ಕೆ ಈ ಒಂದು ವಿಡಿಯೋನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನೀವು ಇದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ತೊಗೊಂಡು ಆದಷ್ಟು ಬೇಗ, ಯಾರು ಬೇಗನೆ ಹೋಗಿ ನಾನು ಸೆಟ್ಲ್ ಆಗಬೇಕು ಸರ್, ನನ್ನ ಲೈಫ್ ರೂಪಿಸ್ಕೊಳ್ಳಬೇಕು, ಅಥವಾ ಅಲ್ಲಿ ಹೊಸ ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಪುನಃ ತಿರುಗಿ ಕರ್ನಾಟಕಕ್ಕೆ, ನಮ್ಮ ಭಾರತ ದೇಶಕ್ಕೆ ಬಂದು ಆ ಒಂದು ಎಕ್ಸ್ಪೀರಿಯನ್ಸ್ ಅಂದು ಇಲ್ಲಿ ಶೇರ್ ಮಾಡಬಹುದು ಸ್ನೇಹಿತರೆ ಅನ್ಕೋತಾ ಇದ್ದೀರೋ, ಅವರಿಗೆ ಒಂದು ಬೆಸ್ಟ್ ಡೆಸ್ಟಿನೇಷನ್ ಇದೆ ಸ್ನೇಹಿತರೆ. ಅವರು ನಿಮಗೆ IELTS ಕೇಳಲ್ಲ, OET ಕೇಳಲ್ಲ, ಪ್ರೋಮೆಟ್ರಿಕ್ ಕೇಳಲ್ಲ, ಏನು ಒಂದು ಚಿಕ್ಕ ಪುಟ್ಟ ಏನು ಫಾರ್ಮ್ಯಾಲಿಟೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಪ್ರಾಪರ್ ಡಾಕ್ಯುಮೆಂಟೇಷನ್, ನಿಮ್ಮದು ಪಾಸ್ಪೋರ್ಟು, ಆಮೇಲೆ ನೀವು ಎಕ್ಸ್ಪೀರಿಯನ್ಸ್ ಎಲ್ಲಿ ಯಾವ ಆಸ್ಪತ್ರೆಗಳಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿದ್ದೀರಾ, ಅದಲ್ಲದೆ ನಿಮ್ಮದು ಪೇ ಸ್ಲಿಪ್ಸು, ಪ್ರಾಪರ್ ಆಗಿರುವಂಥ ಪೇ ಸ್ಲಿಪ್ಸ್, ಇಷ್ಟೆಲ್ಲ ತೊಗೊಂಡು ಅವರು ಇಮಿಗ್ರೇಷನ್ ಮಾಡಲಿಕ್ಕೆ, ಅಂದರೆ ಅಲ್ಲಿ ನಾವು ವೀಸಾ ಪಡಲಿಕ್ಕೆ ಅವರು ಅಪ್ಲೈ ಮಾಡಿಬಿಡ್ತಾರೆ ಸ್ನೇಹಿತರೆ. ಆಮೇಲೆ ಫ್ಯಾಮ್ಲಿ ವಿತ್ ಪ್ಲಸ್ ಕಿಡ್ಸ್ ಇದ್ರೂ ಸಹ ಅವ್ರಿಗೂ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಫಾರ್ ಎಕ್ಸಾಂಪಲ್ ಟು ಸೆಟಲ್ ಇನ್ ಪೋರ್ಚುಗಾಲ್ ಅಂತಂದರೆ ಫ್ರೀ ಎಜುಕೇಷನ್ ಫಾರ್ ಕಿಡ್ಸ್ ಅಪ್ ಟು ದ ಏಜ್ ಆಫ್ 18 ಇಯರ್ಸ್ ಎಜುಕೇಷನ್ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ
ನಿಮ್ಮ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಸಿಗುತ್ತೆ. ಅದಲ್ಲದೆ ಫ್ರೀ ಹೆಲ್ತ್ ಕೇರ್ ಕವರ್ ಅಂತಂದರೆ ಒಂದು ಸಲ ನೀವು ಅಲ್ಲಿ ಹೋಗಿ ಅಲ್ಲಿ ಜಾಬ್ ಮಾಡಿ ಅಲ್ಲಿ ಸೆಟ್ಲ್ ಆದರೆ ನಿಮ್ಮ ಸ್ಪೌಸು ಆಮೇಲೆ ಮಕ್ಕಳಿದರೆ ಮಕ್ಕಳು ಕಂಪ್ಲೀಟ್ ಫ್ಯಾಮ್ಲಿ ಹೆಲ್ತ್ ಕೇರ್ ಏನೇ ಪ್ರಾಬ್ಲಮ್ ಬಂದರೂ ಸಹ ಅವರು ಕವರ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಝೀರೋ ಪೊಲ್ಯೂಷನ್, ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಒಳ್ಳೆಯ ಸಿಟಿ ಸ್ನೇಹಿತರೆ. ಝೀರೋ ಪೊಲ್ಯೂಷನ್ ಪೀಸ್ಫುಲ್ ಪ್ಲೇಸ್ ಇದೆ ಸ್ನೇಹಿತರೆ ಪೋರ್ತುಗಾಲು. ಆಮೇಲೆ ಪೆನ್ಷನ್ ಬೆನಿಫಿಟ್ಸು, ರಿಟೈರ್ಮೆಂಟ್ ಆದಮೇಲೆ ಬೆನಿಫಿಟ್ಸ್ ಏನಿರುತ್ತೆ ಪೆನ್ಷನ್ ಪ್ರತಿಯೊಬ್ಬರಿಗೆ ಲಾಗು ಹೋಗುತ್ತೆ ಸ್ನೇಹಿತರೆ. ಸೊ ನರ್ಸಸ್ ಆಗಿ ಅಲ್ಲಿ ಹೋಗಿ ನಾನು ಕೆಲಸ ಮಾಡಿ ಒಂದು ಏಜ್ ಆದ ನಂತರ ನಾನು ಪೆನ್ಷನ್ ಪಡಿಬಹುದಾ, ಯಾವ ರೀತಿ ನನ್ನ ಲೈಫನ್ನು ನಾವು ಲೀಡ್ ಮಾಡಬಹುದು ಅಂತಂದರೆ ಸಾಯೋವರೆಗೆ ಅವರು ಪೆನ್ಷನ್ನು ಕೊಡ್ತಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಯುರೋಪಿಯನ್ ಕಂಟ್ರಿ ಆ ಒಂದು ಫೆಸಿಲಿಟಿ ಕೊಟ್ಟಿದೆ ಸ್ನೇಹಿತರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಹೌದಪ್ಪ ನಾನು ಹೋಗಬೇಕು, ನಾನು ಜಾಬ್ ಮಾಡಬೇಕು, ನನ್ನ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕು, ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೂಲ್ಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಓದಿಸಿ ಅವರಿಗೆ ಒಂದು ಫ್ಯೂಚರ್ ಕೊಡಬೇಕು ಅಂತ ಇದ್ದರೆ ಇದು ಒಂದು ಒಳ್ಳೆಯ ಪ್ಲೇಸ್ ಸ್ನೇಹಿತರೆ ಪೋರ್ತುಗಾಲ್. ಪೋರ್ಚುಗೀಸರು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಗೋವಾ ರಾಜ್ಯಕ್ಕೆ ಆಳಿದವರು ಅಲ್ಲಿನ ಒಂದು ಸ್ಟ್ಯಾಂಡರ್ಡ್ ಬೇರೆಯೇ ಇದೆ ಸ್ನೇಹಿತರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರಿಗೆ ನನಗೆ ಈ IELTS ಪಾಸ್ ಆಗೋಕ್ಕಾಗಲ್ಲ ಸರ್, ನನಗೆ OET ಮಾಡೋಕ್ಕಾಗಲ್ಲ, ಏನಾದರೂ ಮಾಡಿ ಸರ್ ಒಂದು ಹೊಸ ಒಂದು ಇದ್ದರೆ ಅಪ್ಡೇಟ್ ಕೊಡಿ ಅಂತಂದರೆ ಇದು ಒಂದು ಬೆಸ್ಟ್ ಅಪಾರ್ಚುನಿಟಿ ಸ್ನೇಹಿತರೆ. ಸೊ ವೇಟ್ ಮಾಡಬೇಡಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಏಜೆನ್ಸಿ ರೆಕಮೆಂಡ್ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನನಗೆ ಅನಿಸಿನ ಪ್ರಕಾರ ಟ್ರೈವಿಯಲ್ ಚಾಪ್ಟರ್ ಅಂತ ಹೇಳಿಬಿಟ್ಟು ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ ಈ ಏಜೆನ್ಸಿದು. ಆಮೇಲೆ ಇವರು 2 ಬ್ರ್ಯಾಂಚಸ್ ಇದ್ದಾವೆ, ಇಲ್ಲಿದೆ. ಆಮೇಲೆ ಪೋರ್ತುಗಾಲ್ ಕೂಡ ಇವರು ಬ್ರ್ಯಾಂಚಸ್ ಇದ್ದಾವೆ ಸ್ನೇಹಿತರೆ. ಅವ್ರದ್ದು ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಅವರ ಕಾಂಟ್ಯಾಕ್ಟ್ ಅಡ್ರೆಸ್ಸು ಆಮೇಲೆ ಅವರು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೋಡಿಕೊಂಡು ಏನೈತಿ ಅಂತಂದರೆ ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಮ ಲಕ್ಕಸ್ ನಿಮಗೆ ಸಾಥ್ ಕೊಡ್ತು. ಆಮೇಲೆ ಡಾಕ್ಯುಮೆಂಟ್ ಕಂಪ್ಲೀಟ್ ಇದ್ದರೆ ವಿದಿನ್ 90 ಡೇಸ್ ಅಂತಂದರೆ 3 ಮಂತ್ಸಲ್ಲಿ ನೀವು ಪೋರ್ತುಗಾಲಲ್ಲಿ ಇರಬಹುದು, ಅಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಬಹುದು. ಸೊ ದಯವಿಟ್ಟು ಚೆಕ್ಔಟ್ ಮಾಡಿ ನೋಡಿ, ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಎಷ್ಟೋ ಜನ ಕೇಳ್ತಿರ್ತಾರೆ, ಸರ್ ನೀವೇನೋ ಗೌರ್ಮೆಂಟ್ ಜಾಬ್ ಅಂತಂದರೆ ಅಲ್ಲಿ ಎಕ್ಸಾಮ್ ಕೊಡಬೇಕು ಸರ್, ಅಬ್ರಾಡ್ ಜಾಬ್ ಹೋಗಿ ಮಾಡಬೇಕಾದ್ರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಹೋಗಬೇಕಾದ್ರೆ ಅಲ್ಲಿ IELTS ಕೊಡಬೇಕು ಸರ್ ಅಂತ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಒಳ್ಳೆಯ ಯುರೋಪಿಯನ್ ರಾಷ್ಟ್ರ, ಅಲ್ಲಿ IELTS ಬೇಡ, ಏನೂ ಬೇಡ. ಅಲ್ಲಿರುವಂಥ ಬೇರೆಯೇ ಲ್ಯಾಂಗ್ವೇಜು ಪೋರ್ಚುಗೀಸ್ ಇದೆ, ಅಲ್ಲಿ ಹೋಗಿ ನೀವು ಕಲಿಬಹುದು. ಅದಕ್ಕೆ ಏನು ಬ್ಯಾರಿಯರ್ ಇಲ್ಲ. ಈ ಲ್ಯಾಂಗ್ವೇಜ್ ಬಂದ್ರೇ ನಾವು ತೊಗೋತೀವಿ ಏನಂತ ಹೇಳಲ್ಲ ಸ್ನೇಹಿತರೆ. ದಯವಿಟ್ಟು ಈ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಆಮೇಲೆ ಅದರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಪಡೆಯಬಹುದು ಸ್ನೇಹಿತರೆ. ಎಷ್ಟೋ ಟೆಸ್ಟಿಮೋನಿಯಲ್ಲಿ ಟ್ರೈವಿಯಲ್ ಚಾಪ್ಟರ್ದವರು ನರ್ಸಸ್ಸನ್ನು IT ಪ್ರೊಫೆಷ್ನಲ್ ಆ ದೇಶಕ್ಕೆ ಕಳಿಸಿದ್ದಾರೆ. ಅವರ ಒಂದು ವಿಡಿಯೋ ಮಾಡಿ ಅವ್ರು ಟೆಸ್ಟಿಮೋನಿ ಕೊಟ್ಟಿದ್ದಾರೆ, ನಾನು ನರ್ಸಿದ್ದೆ, ನಾನು ಈ ಒಂದು ಪೋರ್ತುಗಾಲ್ಗೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ, ಡೀಟೇಲ್ಸ್ಗಳನ್ನು ಅರಿತುಕೊಳ್ಳಿ. ಆಮೇಲೆ ನೀವು ಕೂಡ ಪೋರ್ತುಗಾಲ್ಗೆ ಹೋಗಬಹುದು ಸ್ನೇಹಿತರೆ. ವಿತ್ ಫ್ಯಾಮ್ಲಿ ಹೋಗಬಹುದು. ಮಕ್ಕಳಿಗೆ ಒಂದು ಫ್ರೀ ಎಜುಕೇಷನ್ ಕೊಡಬೇಕು, ಅವರು ಲೈಫ್ ಚೆನ್ನಾಗಿ ಲೀಡ್ ಮಾಡಲಿ, ಅವರ ಭವಿಷ್ಯ ರೂಪಿಸಿಕೊಳ್ಳಿ ಎನ್ನುವವರಿಗೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಸೊ ದಯವಿಟ್ಟು ಅಪ್ಲೈ ಮಾಡಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಟ್ರೈವಿಯಲ್ ಚಾಪ್ಟರ್ದವ್ರದ್ದು. ಆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ಅವ್ರಿಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಅವರ ರೀಪ್ರೆಸೆಂಟೇಟಿವ್ ನಿಮಗೆ ಕಾಲ್ ಮಾಡ್ತಾರೆ. ನೋಡಿಕೊಂಡು ನೀವು ನಿಮ್ಮ ಲೈಫನ್ನು ಒಂದು ಸೆಕ್ಯೂರ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಂತ ಹೇಳ್ಬಿಟ್ಟು ಈ ಒಂದು ಟ್ರೈವಿಯಲ್ ಚಾಪ್ಟರ್ ನನಗೆ ಸ್ಪಾನ್ಸರ್ ಮಾಡಿಲ್ಲ, ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದು ಸ್ನೇಹಿತರೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಿಮಗೆ ಸರಿ ಅನಿಸಿದರೆ ನಿಮ್ಮ CV ಅವರಿಗೆ ಫಾರ್ವರ್ಡ್ ಮಾಡಿ. CV ನೋಡಿಕೊಂಡು ಅವರು ಯಾವ್ಯಾವ ಫಾರ್ಮಾಲಿಟೀಸ್ ಇರುತ್ತೆ, ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತವೆ, ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪರ್ಸ್ಯೂ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ, ನೆಕ್ಸ್ಟ್ ಮತ್ತೆ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್.